ನನಗೆ ಇವತ್ತು ನಾಟಿ ಕ್ರ್ಯಾಬ್ ಸಿಕ್ಕಿದೆ. ಇದು ಸುಮಾರು 3/4 kg ಅಷ್ಟಿದೆ. ಸೊ ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಸೊ ಇದು ಕಟ್ ಮಾಡುವ ವಿಧಾನ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ಯಾವ ಥರ ಕಟ್ ಮಾಡೋದು ಅಂತ ಹಾಕಿದ್ದೀನಿ, ಲಾಸ್ಟ್ ತನಕ ನೋಡಿ. ಸೊ ನಾನು ನೋಡಿ ಇಲ್ಲಿ ಕ್ರ್ಯಾಕ್ಸ್ ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಇದರೊಳಗೆ ಮಸಾಲೆ ಆರಾಮಾಗಿ ಹೋಗುತ್ತೆ, ಆನಂತರ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಅರಿಶಿಣದ ಹುಡಿ 1/4 ಚಮಚದಷ್ಟು ಹಾಗೂ 1 ಚಮಚ ಉಪ್ಪನ್ನು ಹಾಕಿ ಇದನ್ನು ನಾನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಬಿಸಿ ಮಾಡುವಾಗ ಸ್ವಲ್ಪನೇ ನೀರನ್ನು ಹಾಕ್ತಾ ಇದ್ದೀನಿ, ಜಾಸ್ತಿ ನೀರು ಹಾಕೋದಿಲ್ಲ, ಯಾಕಂದರೆ ಕ್ರ್ಯಾಬ್ ಏನಿದೆ ಅದು ನೀರು ಬಿಡ್ತದೆ. ಸೊ ಸ್ವಲ್ಪನೇ ನೀರನ್ನು ಇಟ್ಟು ಇದನ್ನು ಬಿಸಿ ಮಾಡಬೇಕು. ಸೊ ಇದು ಬಿಸಿ ಆಗ್ತಾ ಇದೆ, ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 10ರಿಂದ 15 ಬ್ಯಾಡಗೆ ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ 5ರಿಂದ 6 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸೊ ಮೆಣಸು ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು, ಇದೇನು ಖಾರ ಆಗೋದಿಲ್ಲ, ಇದು ಕಲರ್ ಕೊಡುತ್ತೆ ಅಷ್ಟೇ, ಜಾಸ್ತಿ ಖಾರ ಆಗೋದಿಲ್ಲ. ಸೊ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಇವಾಗ 4 ಟೀ ಸ್ಪೂನಷ್ಟು ಕೊತ್ತಂಬರಿನ ತಗೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು ಅಂದರೆ 1/4 ಚಮಚ ಅಷ್ಟೇ, ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಸ್ವಲ್ಪ ಪೆಪ್ಪರನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು, ಸ್ವಲ್ಪ ಫ್ರೈ ಆಗಲಿಕ್ಕೆ ಅಷ್ಟೇ, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಇದನ್ನು ರೋಸ್ಟ್ ಮಾಡಿರುವ ಮಸಾಲೆಯನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ 1 ಸಣ್ಣ ಈರುಳ್ಳಿನ ಹಾಕ್ತಾ ಇದ್ದೀನಿ, ಹಾಗೆ 1 ಸಣ್ಣ ಹುಣಸೆ ಹಣ್ಣು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಮಸಾಲೆ ರೆಡಿ ಆದ ನಂತರ ನಾನು ಪಾತ್ರೆಯಲ್ಲಿ 1/4 ಕಪ್ಪಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಹೌದು, 1/4 ಕಪ್ಪು ಹಾಕಲೇಬೇಕು. ಸೊ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಹುರ್ಕೊಂಡಿರುವ ಮಸಾಲೆನ ಇದರೊಳಗೆ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಉಳಿದ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕಲಿಕ್ಕಿಲ್ಲ. ಸೊ ಮಸಾಲೆ ಇವಾಗ ರೆಡಿ ಆಗ್ತಾ ಇದೆ, ತುಪ್ಪ ಎಲ್ಲ ಸೈಡಲ್ಲಿ ಬಂದು ನಿಂತಿದೆ ನೋಡಿ. ಸೊ ಇವಾಗ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು. ಯಾವತ್ತು ಕ್ರ್ಯಾಬ್ ಡಿಶ್ಶಿಗೆ ಉಪ್ಪು ಕಡಿಮೆ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ. ಸೊ ನಾವು ಆವಾಗಲೇ ಕುಕ್ ಮಾಡಿರುವ ಕ್ರ್ಯಾಬನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ನಾವು ಆವಾಗ ಕುಕ್ ಮಾಡುವಾಗ ಸಾಲ್ಟ್ ಹಾಕಿದ್ದೆ, ಸೊ ನಾನು ಜಾಸ್ತಿ ಸಾಲ್ಟ್ ಹಾಕೋದಿಲ್ಲ, ಅದೇ ಸಾಲ್ಟ್ ಸಾಕಾಗ್ತದೆ. ನೀವು ಬೇಕಿದ್ದರೆ ಮತ್ತು ಲಾಸ್ಟಲ್ಲಿ ಮಸಾಲೆಗೆ ಸಾಲ್ಟನ್ನು ಹಾಕ್ಕೊಳ್ಬೋದು ಟೇಸ್ಟ್ ಮಾಡಿ. ಸೊ ನಾನಿಲ್ಲಿ ಹಾಕ್ತಾ ಇಲ್ಲ. ಸೊ ಇವಾಗ ಇದೊಂದು 5 to 10 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಬೇಕು. ಆಯಿಲ್ ಆಗಿ ನೋಡಿ ಈ ಥರ ದಪ್ಪ ಆಗಬೇಕು ಕರಿ. ಸೊ ಅದು ಲಾಸ್ಟ್ ಸ್ಟೇಜಿಗೆ ನಾವು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪ ಹಾಕಿ ಒಂದು 5 ಮಿನಿಟ್ಸ್ ಇನ್ನೂ ಕೂಡ ನಾವು ಕುಕ್ ಮಾಡಬೇಕು. ಸೊ ನೋಡಿ ಇವಾಗ ರೆಡಿ ಆಗಿದೆ, ನೋಡಿ ಎಷ್ಟು ಗಟ್ಟಿಯಾಗಿದೆ ಮಸಾಲೆ ಅಂತ. ಈ ಥರ ಗಟ್ಟಿ ಆಗಬೇಕು, ಕಲರೆಲ್ಲ ಚೇಂಜ್ ಆಗಿದೆ, ಕೆಂಪಿದ್ದ ಕಲರ್ ಒಂಥರ ಡಾರ್ಕ್ ಮರೂನ್ ಥರ ಬಂದಿದೆ. ಸೊ ನೋಡಿ ಇವಾಗ ಕ್ರ್ಯಾಬ್ ಗೀ ರೋಸ್ಟ್ ರೆಡಿ ಆಗಿದೆ. ಯಾರಿಗೆಲ್ಲ ಕ್ರ್ಯಾಬ್ ಕಟ್ ಮಾಡಲಿಕ್ಕೆ ಗೊತ್ತಿಲ್ವೋ ಈ ಕ್ಲಿಪ್ಪನ್ನು ನೋಡಿ. ಸೊ ಇಲ್ಲಿ ನಾನು ಕ್ರ್ಯಾಬನ್ನು ಯಾವ ಥರ ಕಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು.